ಕೈಯಲ್ಲಿ ಫೋನೂ ಇಲ್ಲ, ನಡೆಯಕ್ಕೆ ದಾರಿನೂ ಗೊತ್ತಿಲ್ಲ. ಕೇಳಿ ಹೋಗೋಣ ಅಂದ್ರೆ ಬುದ್ಧಿನೂ ಇಲ್ಲ. ನನ್ನಮ್ಮ ಅನುಭವಿಸಿದ್ದು ನೀವು ಅನುಭವಿಸ್ಲೇಬೇಕು. ಅವಾಗ್ಲೇ ತಾನೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿಮ್ಗೆ ಅರ್ಥ ಆಗೋದು. ಒದ್ದಾಡಿ, ಮೈಯಲ್ಲಿ ಶಕ್ತಿ ಇರೋ ತನಕ ಒದ್ದಾಡಿ. ಮಿಥಿಲಾ, ಮಿಥಿಲಾ, ಮಿಥಿಲಾ! ನಾನು ಹೇಳಿದ ಮಾತು ಒಂದು ಕೇಳೋದೇ ಇಲ್ಲ ಅಲ್ವಾ ನೀನು? ಈಗ ಏನಾಯ್ತು ಅದಕ್ಕೆ? ಮದ್ವೆ ಮಾಡ್ಕೊಂಬಲ್ಲಿ. ಅದಕ್ಕೆ ನಿಮ್ ಎಲ್ಲರಿಗೂ ನನ್ನ ಮದ್ವೆದೇ ಚಿಂತೆನಾ? ಹೌದು, ನಾನು ಮದ್ವೆ ಮಾಡ್ಕೊಂಡು ಹೋದ್ರೆ ನಿಮ್ ಜೊತೆ ತರಲೆ ಮಾಡೋದು ಯಾರು? ನಿಮ್ ಹಿಂದೆ ಅದಕ್ಕೆ ಅದಕ್ಕೆ ಅಂತ ಸುತ್ತದ್ ಯಾರು? ಅದಕ್ಕೆ ದತ್ತು ಇದ್ದಾನಲ್ಲ. ಓ ಹಾಗಾ? ಸರಿ ಬಿಡಿ, ಅದಕ್ಕೆ ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ನನ್ಗಿಂತ ಜಾಸ್ತಿ ದತ್ತುನೇ ಇಷ್ಟ ಅಂತ. ಇಂಥ ಮಾತೆಲ್ಲ ಆಡಿ ನಾನು ಬಾಯಿ ಮುಚ್ಚಕ್ ನೋಡ್ತಿದ್ಯಾ? ಮತ್ತಿನ್ನೇನದ್ಕೆ, ನಿನ್ನೆಯಿಂದ ನಿಮ್ಗೆ ಅಮ್ಮನ್ಗೆ ನನ್ನ ಮದ್ವೆದೇ ಚಿಂತೆ ಆಗಿದೆ. ಇದರಿಂದ ತಪ್ಪಿಸ್ಕೊಳಕಾದ್ರೂ ಆದಷ್ಟು ಬೇಗ ಇನ್ನೊಂದು ಕೆಲಸ ಹುಡ್ಕೋಬೇಕಪ್ಪ. ಕೆಲ್ಸ ನೋಡು, ಬೇಡ ಅನ್ನಲ್ಲ, ಅದ್ರ ಜೊತೆ ಹುಡುಗನ್ನು ನೋಡು. ಈಗ ನಾನು ಓಕೆ ಅಂತ ಹೇಳಿದ್ರೆ ನನ್ನ ಮದ್ವೆ ಆಗೋದಕ್ಕೆ ಯಾರು ಬರ್ತಾರೆ? ವರದಕ್ಷಿಣೆಗೆ ಹುಡುಗಿ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದಾಳೆ ಅಂತಾನು ಹೇಳ್ತೀರಾ ತಾನೆ? ಮಲ್ಲಿ, ನೋಡ್ತಾ ಇರು, ನಿನ್ ಮದ್ವೆಗೆ ಒಪ್ಪಿದೆ ಅಂತ ಗೊತ್ತಾದ್ರೆ ಹುಡುಗರು ನಮ್ಮನೆ ಬಾಗ್ಲು ಬಡಿತಾರೆ. ನೋಡಿದ್ಯಾ, ನಾ ಹೇಳಿಲ್ವಾ? ಸಾಲ ಕೊಟ್ಟಿರೋರು ಬಂದಿರ್ಬೇಕು, ಹೋಗಿ ನೋಡಿ. ಮಲ್ಲಿ, ಇದೆಲ್ಲ ಇಲ್ಲಿಗೆ ಮುಗಿಯುತ್ತೆ ಅನ್ಕೊಂಡಿದ್ಯಾ ಮಿಥಿಲಾ? ಅತ್ತೆಗೆ ಅರುಂಧತಿ ಸಂಪತ್ಗೆ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅವ್ರು ನೋಡ್ದೇ ಇರೋ ನಿನ್ನ ಮುಖವಾಡನ ನಾನ್ ಕಳ್ಸಿದ್ರೆ ಏನಾಗುತ್ತೆ ಅನ್ನೋ ಕಲ್ಪನೆ ಇದೆಯಾ ನಿನ್ಗೆ? ಮಿಥಿಲಾ ದಿ ಪರ್ಫೆಕ್ಟ್ ಸೊಸೆ ತನ್ನ ಅತ್ತೆನ ನಡು ರೋಡಲ್ಲಿ ಬಿಟ್ಟು ಹೋಗಿದ್ಲು ಅಂತ ಗೊತ್ತಾದ್ರೆ ಮನೆಯವ್ರ ಪಾಲಿಗೆ ನೀನು ವಿಲನ್ ಆಗಿರ್ತೀಯ, ನೆನ್ಪಿರ್ಲಿ. ನಿನ್ ಜುಟ್ಟು ನನ್ನ ಕೈಯಲ್ಲಿದೆ ಮಿಥಿಲಾ. ಕತೆಗಾರ್ತಿ ನಾನು. ನನ್ನ ಕ್ಯಾರೆಕ್ಟರ್ನೇ ಹಾಳು ಮಾಡಕ್ ಹೋದ್ರೆ ಕತೆಗೆ ಟ್ವಿಸ್ಟ್ ಕೊಡೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಭಯ ಹೀಗೆ ಇದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಯಾರು? ವಿರಾಜ್ ಸಂಪತ್. ನಾನು ವಿರಾಜ್ ಸಂಪತ್. ನಮಸ್ತೆ. ನಮಸ್ತೆ. ಬನ್ನಿ. ಸರ್, ಅಯ್ಯೋ ಅಣ್ಣ ಸರ್, ನಿಮ್ಗೆ ಕುಡಿಯೋದಕ್ಕೆ ಬ್ಲ್ಯಾಕ್ ಕಾಫಿ ತಂದ್ಕೊಡ್ಲಾ? ಹಾಲಾಕಿ. ಹೌದೌದು, ಜೊತೆಗೆ ಸಕ್ಕರೆನೂ ಹಾಕ್ಸ್ಕೊಂಡು ಕುಡಿದ್ಬಿಡು. ಸಕ್ಕರೆನೂ ಹಾಕಿ. ಸರಿ. ಅವಿ, ನೀನೇನು ಕೆಫೆಗೆ ಹೋಗಿದ್ಯಾ? ಸಾರಿ ಕೇಳಕ್ ತಾನೇ ಹೋಗಿರೋದು. ಬಂದ್ ಕೆಲ್ಸ ನೋಡೋ. ಬೇಡ 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 ಸರ್, ನನಗೆ ಕಾಫಿ ಬೇಡ. ಬೇರೆನಾದ್ರೂ ತಗೊಳ್ತೀರಾ ಸರ್? ಇಲ್ಲ, ಅದು ನಾನು ಬಂದಿರೋದು ಬೇರೆ ಉದ್ದೇಶಕ್ಕೆ. ಹೇಳಿ ಸರ್. ಅಣ್ಣ ಸರ್, ಅದು
ನಿಮ್ಮನ್ನ ಮತ್ತೆ ಅರುಮನೆ ಕರೆಯಕ್ಕೆ ಬಂದೆ. ಲೋ ದಡ್ಡ, ಅವ್ರ ಮನೆ ಅಲ್ಲ ನಮ್ಮನೆ ಅಂತ ಹೇಳೋ. ಅದೇ ನಮ್ಮನೆ ಕರೆಯಕ್ಕೆ ಬಂದೆ. ನಿನ್ನೆ ಕೆಲ್ಸಕ್ಕೆ ಬರಬೇಡ ಅಂತ ಮನೆಯಿಂದ ಆಚೆ ಹಾಕಿದ್ರಂತಲ್ಲ. ಆಗ ಮಾಡಬಾರ್ದಾಗಿತ್ತು, ದಯವಿಟ್ಟು ಕ್ಷಮಿಸಿ. ನಮ್ಮ ಕಡೆಯಿಂದ ತಪ್ಪಾಗಿದೆ. ಏನಾಗ್ತಿದೆ ಅಂತ ಅರ್ಥ ಆಗೋಷ್ಟಲ್ಲಿ ಏನೇನೋ ಆಗೋಯ್ತು. ಅದೇ ಅದರಲ್ಲಿ ಮಲ್ಲಿದೇನು ತಪ್ಪಿಲ್ಲ. ಮನೆಯವ್ರ ಪರವಾಗಿ ಅವನು ಕ್ಷಮೆ ಕೇಳ್ತಿದ್ದಾನೆ. ಪ್ಲೀಸ್ ಕ್ಷಮಿಸ್ಬಿಡಿ. ಯಾರು? ಅದೇ ವಿರಾಜ್, ಅಂದರೆ ನಾನೇ ಕ್ಷಮೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಕ್ಷಮಿಸ್ಬಿಡಿ.